ಸವಿತಾ ಬಂದು ಸ್ಪ್ಲಿಟ್ ಸೋಲ್ ಡ್ಯಾನ್ಸ್ ಸ್ಟೇಷನ್ ಫೌಂಡರ್. ಐ ಫೀಲ್ ಲೈಕ್ ಸ್ಟ್ರೆಸ್ ಬಸ್ಟರ್ ಅನ್ಸುತ್ತೆ ಡ್ಯಾನ್ಸ್ ಅಲ್ಲ. ನನ್ನ ಡ್ಯಾನ್ಸ್ ಜರ್ನಿ ಎಲ್ಲಿಂದ ಶುರು ಆಯ್ತು ಅಂದ್ರೆ ಮನೆ ರೋಡ್ ಎಂಡ್ ಅಲ್ಲಿ ಗಣೇಶ ಕುಡಿಸಿದಾಗ 15-20 years ಇಂದ ಮಾಡ್ತಾ ಇದ್ದೆ ನಾನು. 10 years of split soul dance station. ಫ್ರೆಂಡ್ಸ್, ನೀವು ಕೂಡ ಚೆಕ್ಔಟ್ ಸ್ಪ್ಲಿಟ್ ಸೋಲ್ ಡ್ಯಾನ್ಸ್ ಸ್ಟೇಷನ್ ಯೂಟ್ಯೂಬ್ ಚಾನಲ್. ಬಾಲಿವುಡ್ ಸಾಂಗ್ಸ್ ಗೆ ನಿಮ್ಗೆ ಇಂಟ್ರೆಸ್ಟ್ ಇದ್ರು ಮನೇಲಿ ಹಸ್ಬೆಂಡ್ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಯು ಕ್ಯಾನ್ ಡೂ ಎನಿಥಿಂಗ್. belly dancing and ballroom dancing. Wow. And my gurus are for belly dancing Meher Malik and for ballroom dancing Sneha Kapoor. Favorite dancer in Sandalwood Kannada industry? Yash, Darshan, Punit Rajkumar, Sudeep. ಯುವರತ್ನ ಮೋಸ್ಟ್ ಆಂಟಿಸಿಪೇಟೆಡ್ ಮೂವಿ ಬರ್ತಾ ಇದೆ. ಪುನೀತ್ ಫ್ಯಾನ್ಸ್ ಗೆ ಅಕಸ್ಮಾತ್ ಪುನೀತ್ ಅವರು ಕೂಡ ನಮ್ಮ ಶೋನ ನೋಡ್ತಾ ಇದ್ರೆ ವಿ ಆಲ್ ಲವ್ ಯು. ಸವಿತಾ ಕೊರಿಯೋಗ್ರಫಿ ಮಾಡಿರುವಂತ ಒಂದು ಹಾಡಿಗೆ ನಾವು ಡ್ಯಾನ್ಸ್ ಮಾಡ್ತಾ ಇದ್ವಿ. ನಮಸ್ಕಾರ, ನಿಮ್ಮ ದೇವಿಕಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಈ ನನ್ನ ಹಿಂದಿನ ವ್ಲಾಗ್ನಲ್ಲಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂದರೆ ಹೋಮ್ ಟೂರ್ನ ಮಾಡಿದೆ. ನೀವೆಲ್ಲರೂ ತುಂಬ ಇಷ್ಟಪಟ್ಟಿದ್ದೀರಾ, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಥ್ಯಾಂಕ್ ಯು ಸೋ ಮಚ್. ಆದರೆ ಇವತ್ತಿನ ವ್ಲಾಗ್ನಲ್ಲಿ ನಾನು ಚಾನಲ್ ಶುರು ಮಾಡಿದಾಗ್ಲಿಂದ ಮಾಡಬೇಕು ಅಂದ್ಕೊಂಡಿದ್ದಂಥ ಒಂದು ಟಾಪಿಕ್, ಎಸ್, ನನ್ನ ಲೋಕಲ್ ಟ್ಯಾಲೆಂಟ್ಸ್, ಲೋಕಲ್ ಬಿಸ್ನೆಸ್ನ ಪ್ರಮೋಟ್ ಮಾಡಬೇಕು ಅಂತ ನನಗೆ ಬಹಳ ಇಷ್ಟ ಆಯಿತು ಮೊದಲಿಂದ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿನ ನಾ ಇರುವಂಥ ಸಿಟಿಯಲ್ಲೇ ಇರುವ ಒಂದು ಸ್ಪ್ಲಿಟ್ ಸೋಲ್ ಡ್ಯಾನ್ಸ್ ಸ್ಟೇಷನ್ ಫೌಂಡರ್ ಜೊತೆ ಮಾತಾಡ್ತಾ ಇದ್ದೀನಿ. ಡ್ಯಾನ್ಸ್ ಅನ್ನೋದು ನನ್ನ ಮನಸ್ಸಿಗೆ ತುಂಬ ಹತ್ತಿರವಾದದ್ದು, ಒಂದು ರೀತಿ ಥೆರಪಿ ಅನಿಸುತ್ತೆ ಡ್ಯಾನ್ಸ್ ಅನ್ನೋದು. ಸೊ ಈ ಒಂದು ಟಾಪಿಕ್ ಬಗ್ಗೆ ಮಾತಾಡಿ ಬಹಳಷ್ಟು ವಿಷಯಗಳನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಖಂಡಿತ ಕೊನೆಯವರೆಗೂ ನೋಡಿ, ಬಹಳಷ್ಟು ಇನ್ಫಾರ್ಮೇಷನ್ ಇದೆ. ಸೊ ಇದೇ ಮೊದಲು ಸಾರಿ ನೀವು ನನ್ನ ನೋಡ್ತಾ ಇದ್ರೆ, ನನ್ನ ಹೆಸರು ದೇವಿಕಾ ಅಂತ. ಇದು ನಿಮ್ಮ ದೇವಿಕಾ ಕನ್ನಡ ವ್ಲಾಗ್ಸ್ ಆಲ್ ದ ವೇ ಫ್ರಮ್ ನ್ಯೂ ಜರ್ಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಡೂ ಫಾಲೋ ಮೀ ಆನ್ ಮೈ ಇನ್ಸ್ಟಾಗ್ರಾಮ್, ಇಲ್ಲಿದೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತಿನ ದಿನ ನನ್ನ ಜೊತೆ ಇರೋದು ಸವಿತಾ. ಸವಿತಾ ಬಂದು ಸ್ಪ್ಲಿಟ್ ಸೋಲ್ ಡ್ಯಾನ್ಸ್ ಸ್ಟೇಷನ್ ಫೌಂಡರ್. ನಾ ಇರುವಂತ ಸಿಟಿ ರಾಬಿನ್ಸ್ವಿಲ್ ಅಲ್ಲೇ, ನಮ್ಮ ಊರಿನವರೇ ಆದವರು, ಅಂದ್ರೆ ಕರ್ನಾಟಕ, ಮೈಸೂರು, ಬೆಂಗಳೂರು ಎರಡಲ್ಲೂ ಇದೆ. ಸವಿತಾ ಇಸ್ ಹಿಯರ್ ವಿತ್ ಮೀ. ಡ್ಯಾನ್ಸ್ ಅನ್ನೋದು ಪರ್ಸನಲಿ ನನಗೆ ತುಂಬಾನೇ ಹತ್ತಿರವಾದದ್ದು. ಯಾಕೆಂದ್ರೆ ಐ ಫೀಲ್ ಲೈಕ್ ಸ್ಟ್ರೆಸ್ ಬಸ್ಟರ್ ಅನ್ಸುತ್ತೆ ಡ್ಯಾನ್ಸ್ ಅಲ್ಲ. ಸೊ ನಿಮ್ ಲೈಫ್ ಅಲ್ಲಿ ಡ್ಯಾನ್ಸ್ ಅನ್ನೋದು ಯಾವಾಗಿಂದ ಶುರುವಾಯ್ತು? Okay, to be frank, ನಾನು from the young days I enjoyed dancing, schools, college ಎಲ್ಲ ಮಾಡಿದ್ದೀನಿ. But as a profession it really started once I was married, you know. I think my husband is the real reason behind me pursuing this career. Oh, wonderful. So I have seen, ನಾನು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ನಿಮ್ ಜೊತೆ, ಬಹಳಷ್ಟು ವಿಡಿಯೋಸ್ ಕೂಡ ನೋಡಿದ್ದೀನಿ. ಹಾಗಾದ್ರೆ ಯಾವಾಗ ಶುರು ಆಯ್ತು? ನೀವೇ ಇಲ್ಲಿಗೆ ಬಂದಾದ್ಮೇಲೆ ಡ್ಯಾನ್ಸ್ ಕ್ಲಾಸ್ ನ ಶುರು ಮಾಡಿದ್ರು ಅಥವಾ ಇಂಡಿಯಾದಿಂದಾನೆ? Even in India I had a studio in Mysore. ನಾನು ಅಲ್ಲಿ teach ಮಾಡ್ತಾ ಇದ್ದೆ. Okay. So it is a very big journey, and from a very long time. ಅದಕ್ಕೂ ಮುಂಚೆ I think when I was in Atlanta I used to teach. So I think almost hearing 15-20 years ಇಂದ ಮಾಡ್ತಾ ಇದ್ದೆ ನಾನು. Initially it was like as an assistant teacher ಸ್ವಲ್ಪ ವರ್ಷ ಮಾಡಿದೆ. Then I started my own. ಇನ್ನೊಂದು ವಿಷಯ ಹೇಳಲೇಬೇಕು, ಇಲ್ಲಿ ನೋಡಿ ಮೋಸ ಹೋಗಬೇಡಿ. ಇದು ಸಂತೂರ್ ಮಾಮ್. ಸವಿತಾಗೆ ಟೀನೇಜರ್ ಹೈಸ್ಕೂಲ್ ಡಾಟರ್ ಇದ್ದಾಳೆ. ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ. ಬಟ್ ನೌ ದೇ ಆರ್ ಇನ್ ಟೀನ್ ಏಜ್, ಸೊ ನಾಟ್ ಆಸ್ ಫ್ರೀಕ್ವೆಂಟ್ ಆಸ್ ಬಿಫೋರ್, ಬಟ್ ದೇ ಆಲ್ಸೋ ಲೈಕ್ ಡ್ಯಾನ್ಸಿಂಗ್. ಸೊ ಮನೆಯಲ್ಲಿ ಎಲ್ಲರೂ ಡ್ಯಾನ್ಸರ್ಸ್ ಹಾಗಾದ್ರೆ. I can say because of me they are all forced to dance. ಅಂದ್ರೆ ಎಲ್ಲರೂ ಸೇರ್ಕೊಂಡು ಮಾಡುವಂತ ಆಕ್ಟಿವಿಟೀಸ್ ಅಲ್ಲಿ ದಿಸ್ ಕ್ಯಾನ್ ಬಿ ಒನ್ ಆಫ್ ಇಟ್ ಅಲ್ವಾ? ಒಳ್ಳೆ ಫಿಸಿಕಲ್ ಎಕ್ಸರ್ಸೈಸ್ ಆಗತ್ತೆ. ಇಟ್ಸ್ ಲೈಕ್ ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್ ಅಲ್ಲ. ಸೊ ಎನಿಬಡಿ ನಾವು ಇಷ್ಟ ಇಲ್ಲದವ್ರಿಗೂ ಒಂದ್ಸರಿ ನಾನು ಬಲವಂತವಾಗಿ ಏನಾದ್ರು ಒಪ್ಸ್ ಮಾಡ್ಸಿದ್ರೆ ದ ಎಂಜಾಯ್ಮೆಂಟ್ ದೇ ಗೋ ಥ್ರೂ, ಇಟ್ ಇಸ್ ಆಲ್ವೇಸ್ ಯು ಕೆನಾಟ್ ಕಂಪೇರ್ ವಿತ್ ಎನಿಥಿಂಗ್. ಸ್ಪ್ಲಿಟ್ ಸೋಲ್ ಡ್ಯಾನ್ಸ್ ಸ್ಟೇಷನ್ ಬಗ್ಗೆ ಹೇಳಿ, ಎಷ್ಟು ವರ್ಷದಿಂದ ನಡೀತಾ ಇದೆ? ಓಕೆ, ಸೊ ನಾನು ಇದನ್ನ ಜರ್ಸಿನಲ್ಲಿ ಬಂದ್ಮೇಲೆ ತಾನೇ ಶುರು ಮಾಡಿದೆ. ಸೊ ಇಟ್ ಇಸ್ ಆಲ್ಮೋಸ್ಟ್ 8 to 10 years ಆಗಿದೆ. ಮಧ್ಯದಲ್ಲಿ ಒಂಚೂರು ಬ್ರೇಕ್ ಇತ್ತು, ಬಟ್ ಮೇ ಬಿ ಐ ಕ್ಯಾನ್ ಸೇ ಇಟ್ ಇಸ್ 10 years ಆಫ್ ಸ್ಪ್ಲಿಟ್ ಸೋಲ್ ಡ್ಯಾನ್ಸ್ ಸ್ಟೇಷನ್. But before that, I was operating it from India. So I was there. So India dallu helkodtidra? Yes. Oh, wow. So there are so many varieties of dance. Andre ಬಹಳಷ್ಟು ನೀವು ಭರತನಾಟ್ಯ ಕೂಡ ಕಲಿತಿದ್ದೀರಾ ನೋಡ. ನನ್ನ ಮಗಳು ಸವಿತಾ ಸೇಮ್ ಟೀಚರ್ ಸುಷ್ಮಾ ಅಂತ ಕಲಿತಾ ಇರೋದು. ಸೊ ಇಷ್ಟೆಲ್ಲ ವೆರೈಟೀಸ್ ಅಲ್ಲಿ ನೀವೇನೆಲ್ಲ ಹೇಳ್ಕೊಡ್ತೀರಾ?
mainly see most of them who come, it is always freestyle. Andre Bollywood songs ge you have all varieties added to it. But I am good with belly dancing and ballroom dancing. Wow. And Belly dancing, interesting. Okay. And my gurus are for belly dancing Meher Malik, and for ballroom dancing Sneha Kapoor, or they are known choreographers in Bollywood. So ಎಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು ಮೈಸೂರು I'm by birth I'm from Mysore, but education ಪೂರ್ತಿ ಎಲ್ಲ ಬ್ಯಾಂಗ್ಳೂರ್ ಮಾಡಿದ್ದು. ಸೊ ಮೈಸೂರು ಅಂದ್ರೇನೆ ಒಂಥರ ಆರ್ಟ್ಗೆ ಕಲೆಗೆ ಒಂಥರ ಬರ್ತ್ ಪ್ಲೇಸ್ ತರ ಅಲ್ವಾ. ದೇರ್ ಆರ್ ಸೋ ಮೆನಿ ಟ್ಯಾಲೆಂಟ್ಸ್ ಫ್ರಮ್ ಮೈಸೂರ್. ಸೊ ಡು ಯು ಮಿಸ್ ಮೈಸೂರ್? A lot. Actually, Mysore-ಅಲ್ಲಿ the amount of students I had and the amount of activities, like the competitions ಇರ್ಬೋದು ಅಥವಾ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ವಿ, ಎಷ್ಟಿರ್ತಿತ್ತು ಅಂದ್ರೆ one weekend time ಇರ್ತಿರಲಿಲ್ಲ. It was like so busy because it is a city of art, right? Something or the other is always going on. So I definitely miss. Comparatively, Jessie is no less. ಇಲ್ಲಿ ಕೂಡ ಎಲ್ಲ ನಮ್ಮಲ್ಲಿ ಸೀಸ್ ಎಲ್ಲ ಕಡೆ ಇದ್ದಾರೆ. ಇದು ಸ್ಪ್ಲಿಟ್ ಸೋಲ್ ಡ್ಯಾನ್ಸ್ ಸ್ಟೇಷನ್ ಅಲ್ಲಿ ಹೇಗೆ ಮಕ್ಕಳಿಗೆ ಮಾತ್ರ ಅಥವಾ ಅಡಲ್ಟ್ಸ್ ಇಸ್ ದೇರ್ ಎನಿ ಏಜ್? There is no age limit for dancing ಅಲ್ಲ. ಸೊ ಎಲ್ಲ ಗ್ರೂಪ್ ಇದ್ದಾರೆ, ರೈಟ್ ಫ್ರಮ್ ಸ್ಮಾಲ್ 4-year kid ಇಂದ ಹಿಡಿದು you can count some 60-year plus adults ತನಕ ಎಲ್ಲರೂ ಬರ್ತಾರೆ. But I personally enjoy kids because they are always ಅವ್ರು ನೋಡೋದಕ್ಕೆ ಚೆನ್ನಾಗಿರುತ್ತೆ ಅವ್ರು ಮಾಡುವಂತ ಡಾನ್ಸ್ ಅಲ್ವಾ. ಸೊ ಇವಾಗೆಲ್ಲ ಚೇಂಜ್ ಆಗ್ಬಿಟ್ಟಿದೆ, ಎವ್ರಿಥಿಂಗ್ ಈಸ್ ವರ್ಚುವಲ್. ಕೋವಿಡ್ ಬಂದ್ಬಿಟ್ಟು ನಮ್ಮ ಲೈಫ್ ಅನ್ನೇ ಚೇಂಜ್ ಮಾಡ್ಬಿಟ್ಟಿದೆ. ಸೊ ಹೌ ಇಸ್ ಇಟ್ ಗೋಯಿಂಗ್? ಎಲ್ಲ ವರ್ಚುವಲ್ ಕ್ಲಾಸಸ್ ಮಾಡ್ತಿದ್ದೀರಾ? It's all virtual. Like there are few institutes who have started in person, but I am still continuing with virtual because I don't want to take a chance. ಪರ್ಸನಲಿ ನಿಮ್ಗೆ ಯಾವ್ದು ಫೇವ್ರೆಟ್ ಡ್ಯಾನ್ಸ್ ಟೈಪ್, ಡ್ಯಾನ್ಸ್ ಫಾರ್ಮ್? ಲೈಕ್ ಓಕೆ, ಆಕ್ಚುಲಿ ನನಗೆ ಬಾಲ್ರೂಮ್ ಡ್ಯಾನ್ಸಿಂಗ್ ತುಂಬಾ ಇಷ್ಟ. ಬಟ್ ಐ ಡೋಂಟ್ ಗೆಟ್ ಟು ಪರ್ಫಾರ್ಮ್ ಮಚ್ ವಿತ್ ದಟ್ ಜಸ್ಟ್ ಬಿಕಾಸ್ ನನಗೆ ಯು ನೀಡ್ ಅ ಪ್ರಾಪರ್ ಪಾರ್ಟ್ನರ್ ಫಾರ್ ಇಟ್. ಓಕೆ, ಸೊ ದಟ್ಸ್ ದ ಚಾಲೆಂಜ್. ಬಟ್ ಐ ಎಂಜಾಯ್ ದಟ್ ಸ್ಟೈಲ್ ಅ ಲಾಟ್. ಸೊ ಸ್ಪ್ಲಿಟ್ ಸೋಲ್ ಡ್ಯಾನ್ಸ್ ಸ್ಟೇಷನ್ ಯೂಟ್ಯೂಬ್ ಚಾನಲ್ ಕೂಡ ಇದೆ ಅನ್ಸುತ್ತಲ್ಲ, ಯು ಕೀಪ್ ಪೋಸ್ಟಿಂಗ್ ಡ್ಯಾನ್ಸಸ್, ನಾನು ನೋಡ್ತಿರ್ತೀನಿ. ಫ್ರೆಂಡ್ಸ್, ನೀವು ಕೂಡ ಚೆಕ್ಔಟ್ ಸ್ಪ್ಲಿಟ್ ಸೋಲ್ ಡ್ಯಾನ್ಸ್ ಸ್ಟೇಷನ್ ಯೂಟ್ಯೂಬ್ ಚಾನಲ್. ನನ್ನ ಡ್ಯಾನ್ಸ್ ಜರ್ನಿ ಎಲ್ಲಿಂದ ಶುರುವಾಯ್ತು ಅಂದ್ರೆ, ಮನೆ ರೋಡ್ ಎಂಡ್ ಅಲ್ಲಿ ಗಣೇಶ ಕುಡಿಸಿದಾಗ ಅಲ್ಲಿ ನಾನು ಮಾಡಿದ್ರೆ ನಮ್ಮ ಮನೆಯಲ್ಲಿ ಎಲ್ಲರೂ ಬಂದು ಎಂಜಾಯ್ ಮಾಡ್ತಿದ್ರು, ಸಖತ್ ಪ್ರೋತ್ಸಾಹ ಮಾಡ್ತಿದ್ರು. ಅಂದ್ರೆ ದೇ ವರ್ ಸಪೋರ್ಟಿಂಗ್ ಮೀ. ಸೊ ಆ ಒಂದು ನಿಟ್ಲಲ್ಲಿ ಮಾತಾಡ್ಬೇಕು ಅಂದ್ರೆ ಸಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ನಿಮ್ಗೆ ಇಂಟ್ರೆಸ್ಟ್ ಇದ್ರು ಮನೇಲಿ ಹಸ್ಬೆಂಡ್ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಯು ಕ್ಯಾನ್ ಡೂ ಎನಿಥಿಂಗ್. ಸೊ ಮನೇಲಿ ಸಪೋರ್ಟ್ ಗ್ಯಾರಂಟಿ ಇದೆ, ಯಾಕಂದ್ರೆ ಆನಂದ್ ಡ್ಯಾನ್ಸ್ ಮಾಡೋದು ನಾನು ನೋಡಿದೀನಿ. ಸೊ ಇದ್ರ ಬಗ್ಗೆ ಹೇಳಿ, ಅವ್ರು ಎಲ್ಲರಿಗೂ ಸಪೋರ್ಟ್ ಮಾಡ್ತಾರಾ? ಯಾ, ದೇ ಡು. ಬಟ್ ನಾನು ಐ ಆಮ್ ಫ್ರಮ್ ಎ ವೆರಿ ಅಂದ್ರೆ ಆರ್ಥೋಡಾಕ್ಸ್ ಬ್ಯಾಕ್ ಗ್ರೌಂಡ್ ಫ್ಯಾಮಿಲಿ. ಸೊ ಮೊದ್ಲಿಂದ ನಂಗೆ ತುಂಬಾ ಡ್ಯಾನ್ಸ್ ಇಷ್ಟ ಇದ್ದು. ದೇವರ್ ಲೈಕ್, ಓಕೆ, ಇಫ್ ಯು ಡಾನ್ಸಿಂಗ್ ಭರತನಾಟ್ಯ ಮಾಡೋ ಅನ್ನೋ ತರ. ಬಟ್ ಮೈ ಇನ್ಕ್ಲೈನ್ ವಾಸ್ ಟುವರ್ಡ್ಸ್ ವೆಸ್ಟರ್ನ್ ಡಾನ್ಸಿಂಗ್. ಬಟ್ ಆಫ್ಟರ್ ಮ್ಯಾರೇಜ್ ಇಟ್ ವಾಸ್ ಮೈ ಫ್ರೀಡಮ್, ಲೈಕ್ ಲೆಟ್ ಮೀ ಡೂ ಎನಿಥಿಂಗ್. ಲಕ್ಕಿ ಯು. ಓಕೆ, ಕಮಿಂಗ್ ಟು ಕನ್ನಡ ಮೂವೀಸ್, ಕನ್ನಡ ಇಂಡಸ್ಟ್ರೀಸ್, ನಿಮ್ಮ ಫೇವ್ರೆಟ್ ಡಾನ್ಸರ್ ಇನ್ ಸ್ಯಾಂಡಲ್ವುಡ್ ಕನ್ನಡ ಇಂಡಸ್ಟ್ರಿ? ನಾನು ಆಪ್ಷನ್ ಕೊಡ್ತೇನೆ. ಓಕೆ, ಯಶ್, ದರ್ಶನ್, ಪುನೀತ್ ರಾಜ್ಕುಮಾರ್, ಸುದೀಪ್. Okay, it's obviously Puneet. Okay. Mine too. Puneet too good ಅಲ್ವಾ? Too good. As a person ಕೂಡ ನಾನು ಬಹಳಷ್ಟು ಇಂಟರ್ವ್ಯೂಸ್ ಮಾಡಿದ್ದೆ ಡ್ಯೂರಿಂಗ್ ಮೈ ಯುದಿಯಾ ಟೈಮ್. ಜೆಂಟಲ್ಮನ್ ಅಲ್ವಾ? ಆ ಒಂದು ಸ್ಕ್ರೀನ್ ಮೇಲೆ ಕೂಡ ಈ ಲುಕ್ಸು ಒಂದು ರೀತಿ ಮನೆ ಮಗ ತರ ಅಲ್ವಾ? ಸೊ ನಮ್ಮ ನ್ಯೂ ಜೆರ್ಸಿ ಹಾಗೂ US ಅಲ್ಲಿ ಇರುವಂತ ಕನ್ನಡಿಗರಿಗೆಲ್ಲ ಒಂದು ವಿಶೇಷವಾದಂತ ಒಂದು ಗುಡ್ ನ್ಯೂಸ್ ಏನು ಅಂದ್ರೆ, ಆಫ್ಟರ್ ಆಲ್ ದಿಸ್ ಕೋವಿಡ್ ಇವೆಲ್ಲ ನಡೀತಿತ್ತಲ್ಲ, ಇಷ್ಟು ದಿನ ಮೂವೀಸ್ ಬರ್ತಿರ್ಲಿಲ್ಲ ಥಿಯೇಟರ್ಗೆ. ಈಗ ಯುವರತ್ನ ಮೋಸ್ಟ್ ಆಂಟಿಸಿಪೇಟೆಡ್ ಮೂವಿ ಬರ್ತಾ ಇದೆ, ನ್ಯೂ ಜೆರ್ಸಿಯಲ್ಲಿ ಕೂಡ ರಿಲೀಸ್ ಮಾಡ್ತಿದ್ದಾರೆ. ಖಂಡಿತ ನೀವೆಲ್ಲರೂ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಹೋಗ್ಬೇಕು ಥಿಯೇಟರ್ ಅಲ್ಲಿ, ನಮ್ಮ ಪವರ್ ಸ್ಟಾರ್ ನ ಎಂಜಾಯ್ ಮಾಡ್ಬೇಕು ನೀವು. ಪುನೀತ್ ಫ್ಯಾನ್ಸ್ಗೆ ಅಕಸ್ಮಾತ್ ಪುನೀತ್ ಅವ್ರು ಕೂಡ ನಮ್ಮ ಶೋನ ನೋಡ್ತಾ ಇದ್ರೆ, ವಿ ಆಲ್ ಲವ್ ಯು. ಕಮಿಂಗ್ ಟು ಮೈ ಲಾಸ್ಟ್ ಕ್ವೆಶನ್. ಸೊ ಡ್ಯಾನ್ಸ್ ಮಾಡ್ಬೇಕಾದ್ರೆ ನನ್ಗನ್ಸುತ್ತೆ ಜಾಸ್ತಿ ವೇಟ್ ಗೇನ್ ಆದಾಗ ಡ್ಯಾನ್ಸ್ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ ಅನ್ನಿಸ್ತಿರುತ್ತೆ. ಇಸ್ ದಟ್ ಟ್ರೂ? ದಟ್ಸ್ ನಾಟ್ ಟ್ರೂ ಅಟ್ ಆಲ್. ಯಾಕೆಂದ್ರೆ ಇಟ್ಸ್ as long as you're comfortable with your body, you will always look good. So we have to enjoy so that the yaar ನೋಡ್ತಿದ್ದಾರೋ ಅವರು ಕೂಡ ಎಂಜಾಯ್ ಮಾಡ್ತಾರೆ. Anybody can dance. There is no, the body is not an barrier to stop yourself from dancing. So never do that. As long as you enjoy, you should. I am going to listen to you. ಸವಿತಾ ಕೊರಿಯೋಗ್ರಫಿ ಮಾಡಿರುವಂತ ಒಂದು ಹಾಡಿಗೆ ನಾವು ಡ್ಯಾನ್ಸ್ ಮಾಡ್ತಾ ಇದ್ದೀವಿ, ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾ ಇದ್ದೀವಿ.
ರಾಜ್ಯಕ್ಕೊಬ್ಬ ರಾಜ ಆ ರಾಜಂಗೊಬ್ಳು ರಾಣಿ ಆ ರಾಜ ರಾಣಿ ಮದ್ವೆಯಾದ್ರೆ ಹಾಲು ಜೇನು ಸೊ ಇದರೊಂದಿಗೆ ಇವತ್ತಿನ ನಿಮ್ಮ ದೇವಿಕಾ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ. ಸವಿತಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟು ಯು. ಟೈಮ್ ತಗೊಂಡು ನನ್ನ ಜೊತೆ ಮಾತಾಡಿ ಡ್ಯಾನ್ಸ್ ಬಗ್ಗೆ ಮಾತಾಡೋದೇ ಖುಷಿ ಅಂತ ಹೇಳಿದೆ ನಾನು. ಸೊ ತುಂಬಾನೇ ಖುಷಿ ಆಯ್ತು ಮಾತಾಡಿ. ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್. ಹಾಗೂ ಈ ಒಂದು ಬ್ಲಾಗ್ ನ ನೋಡ್ತಿರುವಂತ ನನ್ನ ಎಲ್ಲ ಫ್ರೆಂಡ್ಸ್, ಸ್ಪ್ಲಿಟ್ ಸೋಲ್ ಡ್ಯಾನ್ಸ್ ಸ್ಟೇಷನ್ ವಿಡಿಯೋಸ್ ನ ಖಂಡಿತ ನೋಡಿ. ಅಂಡ್ ಐ ಆಮ್ ಶೋರ್ ಯು ವಿಲ್ ಲೈಕ್ ಇಟ್. ರಾಬಿನ್ಸ್ವಿಲ್, ನ್ಯೂ ಜೆರ್ಸಿ ಅಥವಾ ಪ್ರಪಂಚದ ಎಲ್ಲಿದ್ರು ಇವಾಗೆಲ್ಲ ವರ್ಚುವಲ್ ಕ್ಲಾಸಸ್ ಅಲ್ವಾ. ನಿಮ್ಮ ಕ್ಲಾಸಸ್ ಡ್ಯಾನ್ಸ್ ಕಲಿಬೇಕು ಅಂತ ಇದ್ರೆ ಖಂಡಿತ ಯು ಕ್ಯಾನ್ ಟಚ್ ಬೇಸ್ ವಿತ್ ಸವಿತಾ ಆನಂದ್. ಜೊತೆಗೆ ಇವತ್ತಿನ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ. ಮೀಟ್ ಯು ಆಲ್ ನೆಕ್ಸ್ಟ್ ವೀಕ್. ಟಿಲ್ ದೆನ್ ಟೇಕ್ ಕೇರ್. ನಮಸ್ಕಾರ.